ಇಲ್ಲಿವರೆಗೂ ಕಳೆದ 2 ತಿಂಗಳಿಂದ ಹೊಸದಾಗಿ ನಾವೆಲ್ಲ ಇದು ಮಾಡಿ ಕಲ್ಲಿಂದೆಲ್ಲ ಸಮಸ್ಯೆ ಬಂದಾಗ ಇವತ್ತಿನವರೆಗೂ 59 3A ಪರ್ಮಿಟ್ನ ನಾವು ಕೊಟ್ಟಿರುವಂಥದ್ದು. ಇನ್ನು 12 ನಮ್ಮಲ್ಲಿ ಬಾಕಿ ಇದೆ. ಅದು ರೀಸೆಂಟಾಗಿ ಲಾಸ್ಟ್ ವೀಕ್ ಬಂದಿದೆ. ಯಾಕಂದರೆ ಇದು ಪ್ರತಿ ವಾರ ನಾನು ರಿವ್ಯೂ ತೊಗೊತೀನಿ, ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ. ನಾನು ಬಂದಾಗ ಮಾರ್ಕೆಟಲ್ಲಿ ನಮಗೆ ಸಿಗ್ತಾ ಇದ್ದಿದ್ದು 65. ಇವೆಲ್ಲ ಇಶ್ಯೂಸ್ ಆಗೋಕ್ಕಿಂತ ಮುಂಚೆ 30 ರಿಂದ 35 ರೂಪಾಯಿ ತನಕ ಸಿಗ್ತಿತ್ತು ಅಂತ ಹೇಳ್ತಾರೆ. ಸಡನ್ನಾಗಿ ಡಿಮ್ಯಾಂಡ್ ಜಾಸ್ತಿಯಾಗಿ ಕಲ್ಲಿಂದು ಇದು ಮಾಡಿದಾಗ 30 ರೂಪಾಯಿಯಷ್ಟು ಏರ್ಪೇರ್ ಆಗಿ ಬಂದಿರೋವಂಥದ್ದು. ಇದು ಕೇರಳದಿಂದ ಎಲ್ಲ ಇಲ್ಲಿಗಲಾಗಿ ಬರ್ತಿತ್ತು ಅಂತೆಲ್ಲ ಇದು ಮಾಡಿ. ಸೊ ನಾವು ಬಹಳಷ್ಟು ಒಂದು ಸ್ಟೆಪ್ಸ್ನ ನಾವು ತೊಗೊಂಡ್ವಿ. ಪ್ರಮುಖವಾಗಿ ಪೊಲೀಸ್ ಇಲಾಖೆಯಿಂದ, ಪೊಲೀಸ್ ಕಮಿಷನರೇಟ್ ಆಗಿರ್ಬೋದು ಅಥವಾ SP ಅವರ ಒಂದು ಉಳಿಕೆ ಇರೋ ರೂರಲ್ ಲಿಮಿಟ್ಸ್ ಆಗಿರ್ಬೋದು, ಭಾಳಷ್ಟು ಒಂದು ಇಲ್ಲೀಗಲಾಗಿ ಏನು ಇವಾಗ ಬರ್ತಾಯಿತ್ತು ಮತ್ತು ಇಲ್ಲಿಂದ ಹೋಗ್ತಾಯಿತ್ತು ಎಲ್ಲದನ್ನು ಆಲ್ಮೋಸ್ಟ್ ನಿಲ್ ಮಾಡಿದ್ವಿ. ಮತ್ತು ಲೋಕಲಾಗಿ ಯಾರ್ಯಾರು ಪರ್ಮಿಷನ್ ಇದಾಗ್ತಿದ್ದಾರೆ ಅವರಿಗೆ ಯಾವುದೇ ಒಂದು ರೀತಿ ಅಡೆತಡೆ ಮಾಡ್ದಲೇ ನನ್ನ ಹತ್ರನೇ ನಮ್ಮ ಆಫೀಸ್ ಮೂಲಕ ಆದಷ್ಟು ಬೇಗ ಕೆಲವೊಂದೆಲ್ಲ 1 ವಾರದಲ್ಲಿ ಕೊಟ್ಟಿದ್ದೀವಿ 3A ಪರ್ಮಿಷನ್. ಬಟ್ ಪ್ರಾಬ್ಲಮ್ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಏನು ಕೆಲಸ ಈಗ ನಡ್ಕೊಂಡು ಮಾಡ್ತಾಯಿದ್ರು ಪರ್ಮಿಟ್, ಆ ಪರ್ಮಿಟಿಗೆ ನಮ್ಮವರು ಯಾರೂ ಹೋಗ್ತಾ ಇಲ್ಲ. ಯಾಕಂದರೆ ಪರ್ಮಿಟ್ ಮಾಡೋಕೆ ಹೋದರೆ ಅಲ್ಲಿ ತನಕ ಹೋಗಬೇಕು, EC ತೊಗೋಬೇಕು, ಎಲ್ಲ ಇದು ಅಂತ ಎಲ್ಲ ಬರೀ 3A ಅಪ್ಲಿಕೇಶನಿಗೆ ಹಾಕ್ತಾರೆ. ಇದಲ್ಲದೆ ನಾವಾಗಲೇ ಇನ್ನೂ 20 ಮರಳಿನ ಬ್ಲಾಕ್ನ ಐಡೆಂಟಿಫೈ ಮಾಡಿದ್ದೀವಿ. ಇನ್ನೂ 20. ಸೊ 20 + 16 + 6 ಆಲ್ಮೋಸ್ಟ್ 42 ನಮ್ಮ ಕಡೆಯಿಂದ ಐಡೆಂಟಿಫೈ ಆಗಿ ಬೇರೆ ಬೇರೆ ಹಂತದಲ್ಲಿ ಇರೋವಂಥದ್ದೊಂದು. ಇದಲ್ಲದೆ ಹಿಂದೆ ನಾವು ಪರ್ಮಿಟ್ ಏನು 5 ವರ್ಷಕ್ಕೆ ಕೊಟ್ಟಿದ್ವಿ, ಆ ಥರ ಟೋಟಲ್ 19 ನಮ್ಮಲ್ಲಿ ಇದ್ದಿದ್ದಂಥದ್ದು. 19ರಲ್ಲಿ 10 ಬ್ಲಾಕ್ಸು ಈ ಬರುವ ದಿನಗಳಲ್ಲಿ ಅದು ಎಂಡ್ ಆಗಿದೆ. ಕೆಲವೊಂದು ಎಂಡ್ ಆಗಿದೆ, ಕೆಲವೊಂದು ಎಂಡ್ ಆಗುತ್ತೆ. ಆ 10 ಬ್ಲಾಕನ್ನು ಕೂಡ ನಾವು ಜಾಯಿಂಟ್ ಸರ್ವೆ ಆಗಲೇ ಶುರು ಮಾಡಿದ್ದೀವಿ. ಈ ಡಿಸೆಂಬರ್ ಅಂತ್ಯದೊಳಗಡೆ ನನಗೆ ತಾಲೂಕು ಮಟ್ಟದ ಕಮಿಟಿಯಿಂದ ನಮ್ಮ ಜಿಲ್ಲಾ ಮಟ್ಟದ ಕಮಿಟಿಗೆ ಬರುತ್ತೆ. ನಾವು ಅದನ್ನು ಕೂಡ ಅಪ್ರೂವಲ್ ಮಾಡಿ 42 + 10 ಟೋಟಲ್ ನಮ್ಮ ಜಿಲ್ಲೆಯಲ್ಲಿ 52 ಬ್ಲಾಕ್ಗಳು ಇನ್ನು ಮಾರ್ಚ್ ಒಳಗಡೆ ನಮ್ಮದು ಆಪರೇಷನಲ್ ಆಗ್ತದೆ. ಇದು ಮೊದಲನೇ ಟೆಂಡರ್ ಕರೆದಾಗಲೇ ಯಾರು ಬಿಡ್ಡರ್ಸ್ ಎಲ್ಲ ಇರ್ತಾರೆ, ನಮ್ಮ TP ಹೋಲ್ಡರ್ಸ್, ಅವ್ರು ಮೊದಲನೇ ಟೆಂಡರ್ಗೆ 3, 4, 5 ಜನ ಹಾಕಿಬಿಟ್ರೆ ನಮಗೇನು ಸಮಸ್ಯೆ ಇರಲ್ಲ. ಬಟ್ ಕೆಲವೊಂದು ಯಾರೂ ಹಾಕೋದೇ ಇಲ್ಲ, ಕೆಲವ್ರು ಬರೀ ಒಬ್ಬರೇ ಹಾಕ್ತಾರೆ. ಆವಾಗ ರೀಟೆಂಡರ್ ಹೋಗೋದ್ರಲ್ಲಿ ಸ್ವಲ್ಪ ಟೈಮ್ ಆಗ್ತಾಯಿದೆ. ಸೊ ಈ 52 ಬ್ಲಾಕ್ಗಳು ಆಪರೇಷನಲ್ ಆದರೆ ನಮಗೆ ಯಾವುದೇ ಇನ್ನು ನೆಕ್ಸ್ಟು 5 ವರ್ಷ ಯಾವುದೇ ಕಾರಣಕ್ಕೂ ಒಂದು ಮರಳಿನ ಒಂದು ಸಮಸ್ಯೆ ಅಂತ ನಮ್ಮ ಜಿಲ್ಲೆಯಲ್ಲಿ ಬರೋದಿಲ್ಲ.